ಅಂತಹ ಶ್ರೇಷ್ಠವಾದ ವ್ರತ. ಆದರೆ ನಾಲಿಗೆ ಇವನನ್ನು ಎಳೆದುಕೊಂಡು ಹೋಗ್ತದೆ. ಹಾಗಾದರೆ ಇವನು ರಾಜ ಅಲ್ಲ, ಶತ್ರುಗಳಿದ್ದಾರೆ ಇವರೆಲ್ಲ. ಹೇಗೆ ಒಬ್ಬ ವ್ಯಕ್ತಿಯನ್ನು ಅನೇಕ ಜನರನ್ನು ಮದುವೆಯಾಗಿದ್ದಾದರೆ ಸವತಿಯರೆಲ್ಲ ಅವನನ್ನು ಎಳೆದೆಳೆದು ಹಿಂಸೆ ಕೊಡಬಹುದೋ, ಆ ರೀತಿ ಶತ್ರುಗಳು ಯಾವ ರೀತಿ ತನ್ನ ಎದುರಾಳಿಯಾದ ರಾಜನನ್ನು ಹಿಂಸಿಸಬಹುದೋ ಹಾಗೆ ಈ ಇಂದ್ರಿಯಗಳು ವಿಷಯಗಳ ಕಡೆಗೆ ಇವನನ್ನು ಸೆಳೆದು ಇವನು ತಾನು ಮಾಡಬೇಕೆಂದುಕೊಂಡ ಸಾಧನೆಯನ್ನು ಮಾಡಿಸದೇ ಇದ್ದಂತೆ ಮಾಡುತ್ತವೆ. ಹಾಗಾದರೆ ಇವನು ಈ ಶರೀರ ಅನ್ನುವುದೇ ಒಂದು ಪಟ್ಟಣ, ಅದರಲ್ಲಿ ಇವನು ರಾಜನಾಗಿ ಇರಬೇಕು. ಆದರೆ ರಾಜ್ಯವನ್ನು ಕಳೆದುಕೊಂಡಿದ್ದಾನೆ. ರಾಜ್ಯ 10 ಜನ ಅದನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ, ತಮ್ಮದೇ ಆದ ಭಾಗಗಳನ್ನು. ಪುನಃ ಇವನಿಗೆ ಇವನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಬೇಕು ರಾಮದೇವರು. ಅದರರ್ಥ ಇವನು ಚೆನ್ನಾಗಿ ಯಾವ ತರಹದ ಇಂದ್ರಿಯಗಳ ಸೆಳೆತಕ್ಕೆ, ವಿಷಯಗಳ ಸೆಳೆತಕ್ಕೆ ಬಲಿಯಾಗದಂತೆ ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡುತ್ತಾ ಮೋಕ್ಷ ಸಾಧನೆಯನ್ನು ಮಾಡುವ ಹಾಗೆ ಇವನು ತನ್ನ ರಾಜ್ಯದಲ್ಲಿ ತಾನು ರಾಜನಾಗಿ ಮತ್ತೆ ಪಟ್ಟಾಭಿಷಿಕ್ತನಾಗಬೇಕು. ಅಂದರೆ ರಾಮದೇವರ ಪ್ರೀತಿಗೆ ಪಾತ್ರನಾಗಬೇಕು. ರಾಮದೇವರ ಪ್ರೀತಿಗೆ ಪಾತ್ರನಾಗಬೇಕು ಅಂದರೆ ಸ್ವಲ್ಪ ಆದರೂ ಮೊದಲು ನಿಷ್ಠೆಯನ್ನು ತೋರಿಸ್ಬೇಕು. ತೋರಿಸಿದರೆ ಹಾಗಾದರೆ ಭಗವಂತ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಧರ್ಮವನ್ನು ಮಾಡೋದಕ್ಕೆ, ಮುಂದೆ ಅನಂತ ಕಾಲದ ಸುಖವನ್ನು ಅನುಭವಿಸುವುದಕ್ಕೆ ಇವನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದಂತೆ ಆ ದೃಷ್ಟಿಯಲ್ಲಿ ರಾಮದೇವರ ಅಷ್ಟೋತ್ತರ ಶತನಾಮಗಳನ್ನು ಪುರಾಣಗಳಲ್ಲಿ ಹೇಳುವಾಗ ವಿಭೀಷಣ ಪರಿತ್ರಾತ ಎಂಬುದಾಗಿ ಹೇಳಿದ್ದಾರೆ. ಆ ವಿಭೀಷಣನನ್ನು ಹೇಗೆ ಭಗವಂತ ರಕ್ಷಣೆ ಮಾಡಿದ ಹಾಗೆ ನಮ್ಮ